ಹಳೆ ಗಿಟಾರ್ ಸಾಂಗ್ಗಳ ನಂತರ ನಮ್ಮ ಖಾನ್ ಮತ್ತು ಕಪೂರ್ಗಳ ಗಿಟಾರ್ ಎರ್ರ ಶುರುವಾಗುತ್ತೆ. ಇಲ್ಲಿ ಬರೀ ಪ್ರೀತಿ ಪ್ರೇಮ ಅಲ್ಲ, ಕೋಪ ತಾಪಗಳನ್ನ ಕೂಡ ಗಿಟಾರ್ ಹಿಡಿದು ಟ್ಯೂನ್ ಮಾಡಿದ್ದಾರೆ. ಬಿ-ಟೌನ್ ಗಿಟಾರ್ ಸೂಪರ್ ಸ್ಟಾರ್ಗಳ ಲಿಸ್ಟ್ ಇಲ್ಲಿದೆ. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಕಯಾಮತ್ ಸೆ ಕಯಾಮತ್ ಚಿತ್ರದಲ್ಲಿ ಸಖತ್ ಯಂಗ್ ಆಗಿ ಕಾಣಿಸಿದ್ರು. ಅದು ಅಲ್ಲದೆ ಕಾಲೇಜ್ ಮುಗಿದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಆಮಿರ್ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಹೇಳೋದ್ರ ಜೊತೆಗೆ ಗಿಟಾರ್ ಹಿಡಿದು ಪಾಪಾ ಕೇತೆ ಹೇ ಹಾಡನ್ನ ಹೇಳಿಬಿಟ್ರು. ಈ ಹಾಡು ಈಗಲೂ ಕಾಲೇಜ್ ಡೇಸ್ ಅನ್ನ ಜ್ಞಾಪಿಸುತ್ತೆ. और मैं जानता हूं कि आने वाली जिंदगी के लिए सभी ने कुछ न कुछ सोच रखा है, लेकिन मैंने अपने लिए कुछ नहीं सोचा है. और आज मुझे बार बार एक ही ख्याल आ रहा है. पापा कहते हैं बड़ा नाम करेगा, बेटा हमारा ऐसा काम करेगा, मगर ये तो कोई न जाने ये मेरी मंजिल है कहाँ. ಇನ್ನು ಕಿಂಗ್ ಖಾನ್ ಅಂತೂ ಗಿಟಾರ್ ಹಿಡಿದು PhD ಮಾಡಿದ್ದಾರೆ ಅಂತ ಅನ್ಸುತ್ತೆ. ಶಾರುಖ್ ಕೈಯಲ್ಲಿ ಗಿಟಾರ್ ಬಂತು ಅಂದ್ರೆ ಸಾಂಗ್ ಗಳಿಗೆ ರೊಮ್ಯಾಂಟಿಕ್ ಜೀವ ಬಂತು ಅಂತಾನೆ. ಕುಚ್ ಕುಚ್ ಹೋತಾ ಹೈ ಚಿತ್ರದ ಬೆನ್ನಲ್ಲೇ ದಿಲ್ ತೋ ಪಾಗಲ್ ಹೇ ಮೂವಿನಲ್ಲೂ ಶಾರುಖ್ ಬೋಲಿಸಿ ಸೂರತ್ ಇರುವ ಮುದ್ದು ಹುಡುಗಿನ ಹುಡುಕ್ತಾ ಇದ್ದಾರೆ. ಊಟ ನಿದ್ರೆ ಬಿಟ್ಟು ಸ್ವಪ್ನ ಸುಂದರಿಗಾಗಿ ಗಿಟಾರ್ ಅನ್ನ ಪ್ಲೇ ಮಾಡಿದ್ದಾರೆ ಬಾದ್ಶಾ. एक झलक दिखलाए कभी कभी आंचल में छुप जाए. हाय हाय मेरी नजर से तुम देखो तो यार नजर वो आए. ಶಾರುಖ್ ಖಾನ್ ಸುಮ್ನೆ ರೊಮ್ಯಾನ್ಸ್ ಕಿಂಗ್ ಅಂತ ಕರೆಯೋದಿಲ್ಲ. ಶಾರುಖ್ ಕಣ್ಣಲ್ಲೇ ಹುಡುಗಿಯರ ಮನಸ್ಸನ್ನ ಮೋಡಿ ಮಾಡ್ತಾನೆ ಅಂದ್ಮೇಲೆ ಗಿಟಾರ್ ಹಿಡಿದು ಇನ್ನೇನ್ ಮಾಡಲ್ಲ ಹೇಳಿ. ಮಹೇಶ್ ಭಟ್ ನಿರ್ದೇಶನದ ಪರದೇಸ್ ಮೂವಿನಲ್ಲಿ ಶಾರುಖ್ ಮಹಿಮಾಗೋಸ್ಕರ ದೋ ದಿಲ್ ಅನ್ನೋ ಲವ್ಲಿ ಸಾಂಗ್ ಅನ್ನ ಹಾಡಿದ್ದಾನೆ. हाँ सबको हो रही है खबर, चुपके चुपके ओ दो दिल मिल रहे हैं, मगर चुपके चुपके. ಶಾರುಖ್ ಹೆಸರು ಬಂದ್ಮೇಲೆ ಅಲ್ಲಿ ಸಲ್ಲು ಮಿಯಾ ಉರ್ಫ್ ಸಲ್ಮಾನ್ ಖಾನ್ ಎಂಟ್ರಿ ಕೊಡದೆ ಇರ್ತಾನ? ಸಲ್ಲು ಅಂದ್ರೆ ಶರ್ಟ್ಲೆಸ್ ವಿತ್ 6 ಪ್ಯಾಕ್ ಬಾಡಿ ಕಣ್ಣು ಮುಂದೆ ಬರುತ್ತೆ. ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಚಿತ್ರದಲ್ಲಿ ಸಲ್ಮಾನ್ ಬಿಂದಾಸ್ ಆಗಿ ಬೈಕ್ ನಲ್ಲಿ ಎಂಟ್ರಿ ಕೊಡ್ತಾನೆ. ಇವನ್ನ ನೋಡಲು ಹುಡುಗಿರು ಕ್ಯೂ ನಲ್ಲಿ ಕಾಯ್ತಿರ್ತಾರೆ. ಆದ್ರೆ ಸಲ್ಲು ಮಾತ್ರ ಓ ಜಾನೆ ಜಾನ ಅಂತ ಸ್ಪೆಷಲ್ ಹುಡುಗಿಯನ್ನ ಹುಡುಕೋ ತವಕದಲ್ಲಿದ್ದಾನೆ. ना कोई मंजिल है ना कोई साथी है, फिर भी निकल पड़ा हूं घर से. शायद जिसकी तलाश है वही साथी है, वही मंजिल है. ओ जाने जाना ढूंढे तुझे दीवाना, सपनों में रोज आए आ जिंदगी में आना. ओ जाने जाना ढूंढे तुझे दीवाना, सपनों में रोज आए आ जिंदगी में आना सनम. ಬಾಲಿವುಡ್ ನಲ್ಲಿ ಖಾನ್ಗಳದ್ದೇ ಕಾರುಬಾರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಆಮಿರ್, ಶಾರುಖ್, ಸಲ್ಮಾನ್ ಜೊತೆ ಸೈಫ್ ಕೂಡ ಗಿಟಾರ್ ಅನ್ನ ಪ್ಲೇ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸೈಫ್ ರೀಲ್ಗಿಂತ ರಿಯಲ್ ಆಗಿ ಗಿಟಾರ್ ಅನ್ನ ಪ್ಲೇ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾಕಂದ್ರೆ ಇದು ಸೈಫ್ ಹಾಬಿ. ರಹನಾ ಹೈ ತೇರೆ ದಿಲ್ ಮೇ ಚಿತ್ರದಲ್ಲಿ ದಿಯಾ ಮಿರ್ಜಾಗಾಗಿ ಪ್ರಪೋಸಲ್ ಸಾಂಗ್ ಅನ್ನ ಹಾಡ್ತಾನೆ. तुमसे प्यार हुआ मैं भी आशिक यार हुआ, पहली बार हुआ तुमसे प्यार हुआ. छाई है बेताबी मेरी जान, कहो मैं क्या करूं. ಸ್ಟಾರ್ಸ್ ಗಳೇನೋ ತೆರೆ ಮೇಲೆ ಫೇಮಸ್ ಆದ್ರೆ ಒಬ್ಬ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಹೀರೋ, ಅದರಲ್ಲೂ ಒಬ್ಬ ರಾಕ್ ಸ್ಟಾರ್ ನ ಹಾಗೆ ಆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ.
ಫರ್ಹಾನ್ ಅಖ್ತರ್ ರಾಕ್ ಆನ್ ಚಿತ್ರದ ಮೂಲಕ ಸಕ್ಸಸ್ ಅನ್ನ ಕಂಡ ಲಕ್ಕಿ ನಟ. आसमान नीला क्यों, पानी गीला गीला क्यों, गोल क्यों है जमीन, सिल्क में है नरमी क्यों, आग में है गर्मी क्यों, दो पाँच क्यों नहीं, पेड़ हो गए कम क्यों, तीन है ये ಖಾನ್ಗಳ ಸರದಿ ನಂತರ ಕಪೂರ್ ಹುಡುಗನು ಈ ಗಿಟಾರ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಬರ್ಫಿ ಬಾಯ್ ರಣಬೀರ್ ಕಪೂರ್ ಕೂಡ ರಾಕ್ ಸ್ಟಾರ್ ಚಿತ್ರದಲ್ಲಿ ಗಿಟಾರ್ ಹಿಡಿದು ಚಿಂದಿ ಉಡಾಯಿಸಿದ್ದಾನೆ. ಈ ಚಿತ್ರ ಮಾಡಿದ ನಂತರ ರಣಬೀರ್ ರಿಯಲ್ ರಾಕ್ ಸ್ಟಾರ್ ಆಗಿ ಫೇಮಸ್ ಆದ. मेरे जीने की आदत का क्यों घोट रहे तुम, बेसली का मैं, उस गली का मैं, ना जिसमें हया ना जिसमें शर्म, मन बोले के रस में जीने का हर जाना, दुनिया दुश्मन सब बेगाना, इन्हें आग लगाना, मन बोले मन से जीना या मर जाना है. ಬಾಲಿವುಡ್ ಬಿಗ್ ಬಿ ಕೂಡ ಈ ಗಿಟಾರ್ನಿಂದ ದೂರ ಉಳಿದಿಲ್ಲ. ಜೂಮ್ ಬರಾಬರ್ ಜೂಮ್ ಚಿತ್ರದಲ್ಲಿ ಅಮಿತಾಬ್ ಫೆದರ್ ಕ್ಯಾಪ್ ಹಾಕೊಂಡು ಫಾರಿನ್ ಕಂಟ್ರಿನಲ್ಲಿ ಗಿಟಾರ್ ಹಿಡಿದು ಜೂಮ್ ಬರಾಬರ್ ಸಾಂಗ್ ಅನ್ನ ಹಾಡಿ ಸೊಂಟ ಕುಣಿಸಿದ್ದಾರೆ. ವಿಕ್ಕಿ ಡೋನರ್ ಚಿತ್ರದ ಪಾನಿದಾ ರಂಗ್ ಸಾಂಗ್ ಎಷ್ಟು ಹಿಟ್ ಆಯ್ತಂದ್ರೆ ಈಗಲೂ ಜನರ ಬಾಯಲ್ಲಿ ಗುನುಗುಣಿಸ್ತಿದೆ. रंग वेख के पानी दा रंग वेख के अखियां चो अंजूर उड़ दे, अखियां चो अंजूर उड़ दे. ಇಷ್ಟೆಲ್ಲ ಹೀರೋಗಳ ನಡುವೆ ಹಾಟ್ ಬೇಬ್ ಕಟ್ರೀನಾನು ಗಿಟಾರ್ ಕಮಾಲ್ ಅನ್ನ ಮೇರೆ ಬ್ರದರ್ ಕಿ ದುಲ್ಹನ್ ಫಿಲ್ಮ್ ಅಲ್ಲಿ ನೋಡಬಹುದು. ಇನ್ನು ಇದೇ ಕಟ್ರೀನಾಳನ್ನ ಪಟಾಯಿಸೋದಕ್ಕಾಗಿ ಜಬ್ ತಕ್ ಹೇ ಜಾನ್ ಮೂವಿಯಲ್ಲಿ ಶಾರುಖ್ ಖಾನ್ ಮತ್ತೊಮ್ಮೆ ಗಿಟಾರ್ ಹಿಡಿದು ಟ್ಯೂನ್ ಮಾಡಿದ್ದಾನೆ. चलाकी लभदा फिरे, चलाकी लभदा फिरे, यारो दा घर केड़ा लोका तो पुछदा फिरे. ಆಶಿಕಿ ಹಿಟ್ ಆದಂತೆ ಆಶಿಕಿ 2 ಚಿತ್ರನೂ ಸೂಪರ್ ಡ್ಯೂಪರ್ ಹಿಟ್ ಆಯ್ತು. ಆದಿತ್ಯ ರಾಯ್ ಕಪೂರ್ ಮತ್ತು ಶ್ರದ್ಧಾ ಕಪೂರ್ ಕೆಮಿಸ್ಟ್ರಿ ಹಾಟ್ ಆಗಿತ್ತಲ್ಲದೆ ಆದಿತ್ಯ ಗಿಟಾರ್ ಹಿಡಿದು ಲವ್ಲಿ ಲಿರಿಕ್ಸ್ ಅನ್ನ ಹಾಡಿದ್ದಾನೆ. ಈ ಹಾಡಿನಲ್ಲಿ ಒಂದು ಮ್ಯಾಜಿಕ್ ಇದೆ. ಫಿಲ್ಮ್ ಬ್ಯೂರೋ, ರಾಜ್ ನ್ಯೂಸ್. ಒಟ್ಟಾರೆ ಗಿಟಾರ್ ಎಲ್ಲರ ಎದೆಯಲ್ಲೂ ಡಿಂಗ್ ಡಿಂಗ್ ಅಂತ ಸದ್ದು ಮಾಡಿ ಬಣ್ಣದ ಬದುಕಿನಲ್ಲೂ ರಿಯಲ್ ಬದುಕಿನಲ್ಲೂ ಬೆರೆತು ಹೋಗಿದೆ ಅಂದ್ರೆ ತಪ್ಪಲ್ಲ. ಇದುವೇ ಈ ಹೊತ್ತಿನ ವಿಶೇಷ ಗಿಟಾರ್ ಗ್ಲಾಮರ್. ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.